ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳ್ಕೊಂಬಾರವನ್ನ ಬಿಟ್ರೋ. ಸುಮ್ಮನೆ ನಡಿಯೋ. ಯಾರು ನೀವು? ಮದುವೆ ಕಾಲ್ಗೆ ಒರ್ಕಿ ರಾಸ್ಕಲ್. ಇವತ್ತಿದೆ ಕಣೋ ನಿನ್ಗೆ. ನನ್ನನ್ನು ಯಾಕ್ರು ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಹೇಳ್ರೋ ಮಗ. ಇವನ್ ಕಣ್ಣಿಗೆ ಕಟ್ಟಿರೋ ಬಟ್ಟೆ ಬಿಚ್ಚೋ. ನನ್ನನ್ನು ಯಾಕ್ರು ಇಲ್ಲಿ ಹೇಳ್ಕೊಂಡ್ ಬಂದಿದ್ದೀರಾ? ನೀನಾ? ನೀವಾ? ಯಾಕ್ರೋ ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದೀರಾ? ನನ್ ರಾಧಿಕನೇ ಟಚ್ ಮಾಡ್ತೀಯಾ? ಎಷ್ಟೋ ಧೈರ್ಯ ನಿನ್ಗೆ? ರಾಧಿಕನ್ ನಾನ್ ಟಚ್ ಮಾಡ್ದಲ್ಲ ಇನ್ಯಾವನೋ ಟಚ್ ಮಾಡ್ತಾನೆ. ನಾನು ಅವಳ ಗಂಡ ಕಣೋ. ಯಾರೋ ಗಂಡ? ನಾನೇ ಅವಳ ಗಂಡ, ಅವಳೇ ನನ್ನ ಹೆಂಡತಿ. ಅಯ್ಯೋ ನಿನ್ನ. ಹೇಳು. ಒರ್ಕಿ ರಾಸ್ಕಲ್. ರಾಧಿಕಾ ಬೇಕಾ ನಿಂಗೆ? ರಾಧಿಕಾ ಬೇಕಾ? ನನ್ ರಾಧಿಕಂಗೋಸ್ಕರ ನನ್ ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ರೆ ನೀನ್ ಅವಳನ್ನ ಮುಟ್ಟೋ ಲೆವೆಲ್ಗೆ ಹೋಗಿದ್ಯಾ? ಬೇಡ ಚಿರು, ಇದು ಸರಿ ಬರಲ್ಲ. ನನ್ನ ಅವಳ ಮಧ್ಯೆ ಅನ್ನೆಸೆಸರಿ ಆಗಿ ತಲೆ ಹಾಕ್ಬೇಡ. ಇದು ಗಂಡ ಹೆಂಡತಿ ವಿಷಯ. ನನಗ್ ಬರ್ತಾ ಇರೋ ಕೋಪಕ್ಕೆ ನಿನ್ನ ಇಲ್ಲೇ ತುಂಡು ತುಂಡಾಗಿ ಕತ್ತರಿಸ್ಬೇಕು ಅನಿಸ್ತಾ ಇದೆ. ಆದ್ರೆ ರಾಧಿಕಾ ಹೇಳಿದ ಒಂದೇ ಒಂದ್ ಮಾತಿಗೆ ನನ್ನ ಕೋಪನೆಲ್ಲ ನನ್ನಲ್ಲೇ ಇಟ್ಕೊಂಡಿದೀನಿ. ಇದೇ ಕೈಯಲ್ಲಲ್ವಾ ನೀನ್ ನನ್ನ ರಾಧಿಕನ ಟಚ್ ಮಾಡಿದ್ದು? ನಿನ್ನ ಕೈಯೇ ಇದ್ದಂಗ್ ಮಾಡಾಕ್ತೀನಿ. ಬಿಡ್ಬೇಡವೋ, ಅವನ್ ಕೈ ಮುರಿದೇ ಬಿಡ. ನಿಜ ಹೇಳು, ಯಾರೋ ನೀನು? ನಿನ್ ಜೀವದ ಮೇಲೆ ಆಸೆ ಇದ್ರೆ ಸತ್ಯ ಹೇಳು. ಎಷ್ಟು ಸಲನೋ ಹೇಳ್ಬೇಕು? ನನ್ ರಾಧಿಕನ್ ತಾಳಿ ಕಟ್ಟಿರೋ ಗಂಡ ಗಂಡ ಗಂಡ. ಏನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದೀಯಾ? ನೋ. ರಾಧಿಕಾ ಬರೀ ನನ್ ಫ್ರೆಂಡ್ ಅಷ್ಟೇ ಅಲ್ಲ, ಅವಳು ನನ್ ಜೀವನ ಎಲ್ಲ. ನೋಡು, ನಾನು ಬದುಕಿರೋದೆ ಅವಳು ಖುಷಿಗೋಸ್ಕರ. ನೋಡು, ನೀನಷ್ಟೇ ಅಲ್ಲ, ಆ ದೇವ್ರೇ ಬಂದ್ ತಡೆದ್ರು ರಾಧಿಕನ್ ಕುತ್ತಿಗೆಗೆ ನಾನೇ ತಾಳಿ ಕಟ್ಟೋದು. ಯಾಕೋ ನಗ್ತಿದ್ಯಾ? ಮಗ, ನೀನ್ ಹೊಡೆದಿರೋ ರೇಟ್ ತಡ್ಕೊಳಕ್ಕಾಗ್ದೆ ಹುಚ್ಚ ಆಗ್ಬಿಟ್ಟ ಅನ್ಸುತ್ತೆ. ನನಗೆ ಯಾವ ಹುಚ್ಚು ಹಿಡ್ದಿಲ್ಲ ಕಣೋ. ಬೇರೆಯವ್ರ ಹೆಂಡತಿಗೆ ತಾಳಿ ಕಟ್ತೀನಿ ಅಂತಿದ್ದಾನಲ್ಲ ನಿನ್ ಫ್ರೆಂಡು, ಇವನಿಗೆ ಹುಚ್ಚು ಹಿಡ್ದಿರೋದು. ಚಿರೋ, ನೀನ್ ರಾಧಿಕಂಗೋಸ್ಕರ ಅವ್ರ ಮನೆಯವ್ರಿಗೋಸ್ಕರ ಎಷ್ಟೇ ಹೆಲ್ಪ್ ಮಾಡಿದ್ರು ಅವಳು ಬರೀ ನಿನ್ನ ಫ್ರೆಂಡ್ ಆಗಿ ಮಾತ್ರ ಟ್ರೀಟ್ ಮಾಡ್ತಾಳೆ. ಯಾಕೆ ಅಂದ್ರೆ ನನಗೆ ಅವಳಿಗೆ ಎಷ್ಟೇ ಮನಸ್ತಾಪ ಆದ್ರೂ ಅವಳಿಗೆ ನಾನಂದ್ರೇನೆ ಇಷ್ಟ. ಅವಳು ನನ್ನೇ ಇಷ್ಟಪಡೋದು. ಅವಳು ನನ್ನನ್ನು ಅಷ್ಟೇ ಇಷ್ಟಪಡೋದು. ಯಾವಾಗ್ಲೂ ಐ ಲವ್ ಯು ಅಂತ ಹೇಳ್ಕೊಂಡು ತಿರ್ಗಾಡೋ ರೊಮ್ಯಾಂಟಿಕ್ ಕಪಲ್ಸ್ ಅಲ್ಲ ನಾವು. ಹೆಜ್ಜೆ ಹೆಜ್ಜೆಗೂ ಜಗಳ ಆಡೋ ಟಾಮ್ ಅಂಡ್ ಜೆರಿ ಕಪಲ್ಸ್. ನಾನಿಲ್ಲ ಅಂದ್ರೆ ರಾಧಿಕಂಗ್ ಜೀವನನೇ ಮಾಡಕ್ಕಾಗಲ್ಲ. ಅದಕ್ಕೆ ಅವಳು ನನ್ನನ್ನು ಸೀಕ್ರೆಟ್ ಆಗಿ ಮದುವೆ ಆಗಿತ್ತು. ಅವಳಿಗೆ ನನ್ ಮೇಲೆ ಅದಿದೆ. ಯಾವುದು ಅಂತ ಯೋಚನೆ ಮಾಡ್ತಿದ್ಯಾ? ಅದೇ ಕಣೋ ನೀನ್ ಹೇಳ್ತಿರ್ತೀಯಲ್ಲ, ಲವ್ ಅದಿದೆ. ಬೇಡ, ನನ್ನ ತಾಳ್ಮೆಗೆ ಒಂದು ಲಿಮಿಟ್ ಇದೆ. ರಾಧಿಕಾ ನನ್ನೋಳು. ನಾನು ಆಗ್ಲಿಂದ ಬಡ್ಕೊಂತಾನೆ ಇದ್ದೀನಿ. ಅವಳು ನನ್ನವಳು, ನನ್ನ ಹೆಂಡತಿ.
ಅಲ್ಲ ಬೇರೆಯವ್ರ ಹೆಂಡತಿ ಮೇಲೆ ಕಣ್ಣಾಗ್ತಿದ್ಯಲ್ಲ, ನಾಚಿಕೆನೇ ಆಗಲ್ವಾ ನಿನ್ಗೆ? ಅಯ್ಯೋ ನಿನ್ನ ಏಯ್, ರಾಧಿಕಾ ಬರೀ ನನ್ನ ಹೆಂಡತಿ ಅಂತ ಹೇಳಿದಕ್ಕೆ ಈಗ ಹೊಡಿತಾ ಇದೆಯಲ್ಲ. ಇನ್ನಾಲ್ಕು ಗೋಡೆ ಮಧ್ಯೆ ಇದ್ದಾಗ ನಾವ್ ಏನೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಇನ್ನೇಗ್ ಹುರ್ಕೊಂತೀಯೋ? ಮಗ, ಇವ್ನಿಗೆ ಇಷ್ಟೊತ್ತು ಕೊಟ್ಟಿದ್ ಒದೆ ಸಾಕಾಗಿಲ್ಲ ಅನ್ಸುತ್ತೆ. ಇನ್ನೂ ಬೆಂಡೆತ್ಬೇಕೋಣ. ಏಯ್, ನೀನ್ ನನಗೆ ಎಷ್ಟೇ ಹೊಡೆದ್ರು ಕೊನೆಗ್ ನನ್ನ ಫ್ರೆಂಡೇ ನನ್ನ ಗಂಡನ್ ಹೊಡೆದ ಅಂತ ರಾಧಿಕಾನೇ ಉರ್ಕೊಳ್ಳೋದು. ಯಾಕೆಂದ್ರೆ ಗಂಡ ಹೆಂಡತಿ ಮಧ್ಯೆ ಏನೇನ್ ನಡೆಯುತ್ತೋ ಅದೆಲ್ಲ ನನ್ನ ರಾಧಿಕಾ ಮಧ್ಯೆ ನಡೆದೋಗಿದೆ. ಏಯ್ ಏಯ್! ಏಯ್! ನನ್ ತಾಳ್ಮೆನ ನೀನ್ ಪರೀಕ್ಷೆ ಮಾಡ್ಬೇಡ. ಅಯ್ಯೋ ಹೋಗಪ್ಪ, ಡೀಟೈಲ್ ಆಗಿ ಹೇಳಕ್ ನನಗೆ ನಾಚಿಕೆ ಆಗತ್ತೆ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ರು ಅರ್ಥ ಮಾಡ್ಕೊಂತಿಲ್ವಲ್ಲ. ಸರಿ ಸರಿ, ನೀನೊಂದು ಕ್ಲೋಸ್ ಫ್ರೆಂಡು ಅನ್ಕೊಂಡು ಓಪನ್ ಆಗಿ ಎಲ್ಲ ಹೇಳ್ಬಿಡ್ತೀನಿ. ನಾನು ರಾಧಿಕಾ ಸೇರಿದ ಮೇಲೇನೆ ಅವಳು ಕುತ್ತಿಗೆಗೆ ನಾನು ತಾಳಿ ಕಟ್ಟಿದ್ದು. ಸೊ ಇನ್ಮೇಲಾದ್ರೂ ನಿನ್ನ ಆಸೆಗೆ ಬ್ರೇಕ್ ಹಾಕು. ರಾಸ್ಕಲ್, ನನ್ ರಾಧಿಕನ್ ಬಗ್ಗೆ ನೀನ್ ಕೆಡ್ದ ಮಾತಾಡ್ತೀಯ. ಇಲ್ಲ, ಇವನಿಗೆ ಇಷ್ಟು ಹೊಡೆದ್ರೆ ನನಗೆ ಸಾಕಾಗ್ತಿಲ್ಲ. ನೋಡು ಏನ್ ಮಾಡ್ತೀನಿ ಅಂತ. ನಿನ್ನ ಏಯ್ ಚಿರು, ಏನ್ ಮಾಡ್ತಾ ಇದ್ಯೋ? ಬಿಸಾಕೋದ್ನ. ನಿನ್ ಕೋಪ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳೋ. ಇವನೇನಾರು ಸತ್ತೋದ್ರೆ ಇನ್ನೂ ತೊಂದ್ರೆ ಆಗುತ್ತೆ ಕಣೋ. ನನ್ ಮಾತ್ ಕೇಳೋ. ಏಯ್, ಅದೇನಾಗುತ್ತೋ ಆಗ್ಲಿ ಬಿಡೋ. ಅದೇನಾದ್ರೂ ನಾನು ಫೇಸ್ ಮಾಡ್ತೀನಿ. ಅಲ್ಲ, ನನ್ ರಾಧಿಕನ್ ಬಗ್ಗೆ ನೀವು ಕೆಡ್ದ ಮಾತಾಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕು ಅಂತೀಯ? ನಾನ್ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಇವತ್ತಿವ್ನ ಸಾಯ್ಸಾಕ್ತೀನಿ. ಸುಮ್ನಿರೋ, ನನ್ ಮಾತ್ ಕೇಳೋ. ಅಲ್ಲ, ನಾನ್ ತಾಳ್ಮೆಯಿಂದ ಇದ್ದೀನಿ ಅಂತ ಇವನ್ ಇಷ್ಟ ಬಂದಂಗ್ ಮಾತಾಡ್ತಿದ್ದಾನಲ್ಲ. ಮಾಡ್ತೀನಿ, ಇವನಿಗೆ ಇವಾಗ ಸರಿಯಾಗಿ ಮಾಡ್ತೀನಿ. ಏಯ್ ಏಯ್ ವೈಭವ್, ಹೇಳೋ ಮೇಲೆ ಹೇಳೋ. ಮಗ, ಪ್ರಜ್ಞೆ ತಪ್ಪಿದನ್ಕೊಣ. ಇವನ್ ಹೀಗೆ ಬಿಟ್ರೆ ಕಷ್ಟ ಆಗುತ್ತೋ? ಇವಾಗ ಏನೋ ಮಾಡೋದು ಇವನ್ನ?